ಏನು ಬ್ರೋ ಇಲ್ಲಿ ಹೂವು ಇದೆರಡು ತಗೊಂಡ್ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ ಬ್ರೋ. ಆದ್ರೆ ಅಮೌಂಟು ಕಾಸ್ಟ್ಲಿ ಎಲ್ಲ ಹೆಂಗಿದೆ? ಇಲ್ಲ ಕಡಿಮೆ ಇದೆ. ಇದು ಇದು 200 ರೂಪಾಯಿ ಕೆಜಿ, 200 ರೂಪಾಯಿ ಕೆಜಿ. ಕಡಿಮೆ ಇದೆ. ಪ್ರತಿ ವರ್ಷ ಬರ್ತೀರಾ ಜನಗಳು? ಈ ವರ್ಷ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ ಜನ. ಹೌದು. ಏನೇನು ತಗೊಂಡ್ರಿ ಮತ್ತೆ? ಬೇರೆ ಇನ್ನ ಫ್ರೂಟ್ಸ್ ತಗೊಬೇಕು ಬ್ರೋ. ಫಸ್ಟ್ ಕೆಳಗಡೆ ಮುಗಿಸ್ಕೊಂಡ್ ಬರೋಣ ಅಂತ. ಅದಕ್ಕೆ ಹಬ್ಬ ಜೋರಿ ವರ್ಷ ಹಂಗಾರೆ? ಈ ವರ್ಷ ಫುಲ್ ಜೋರೆ. ಎಲ್ರಿಗೂ ಹಬ್ಬ ಜೋರಿದೆ. ಇಷ್ಟು ಮಳೆ ಬಂದ್ರು ಇಷ್ಟು ಕ್ರೌಡ್ ಇದೆ. ಹೌದು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆಕ್ಚುಲಿ ನಿಲ್ಲಲ್ಲ, ಜನ ಅಂತೂ ಕಡಿಮೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಪ್ರತಿ ಬಾರಿಗಿಂತ ಈ ಬಾರಿ ಜಾಸ್ತಿ ಹೂಗಳು ಬಂದಿದೆ, ಬೇರೆ ಬೇರೆ ತರ ಬಂದಿದೆ. ಹೌದು, ಫ್ರೂಟ್ಸು ಎಲ್ಲ ಸೂಪರ್ ಫ್ರೆಶ್ ಆಗಿದೆ ಈ ಸಲ. ಈ ಬಾರಿ ಕಡಿಮೆನೇ ಇದೆ, ಬರ್ಬೋದು ಎಲ್ಲರೂ. ಹೂಗಳು, ಹಾರಗಳು? ಹಾರ ಎಲ್ಲ ಕಡಿಮೆನೇ ಇದೆ. ವರಲಕ್ಷ್ಮಿ ಹಬ್ಬಕ್ಕೆ ಮಾರಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹೆಂಗಿದೆ ರೇಟ್ಗಳು? ರೇಟ್ ಎಲ್ಲ ಸುಮಾರು ಜಾಸ್ತಿ ಇತ್ತು ಬೆಳಗ್ಗೆ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಮಲ್ಲಿಗೆ ಹೂವು 1800 ಇತ್ತು, ಇವಾಗ 1 ಗಂಟೆ ಮೇಲೆ 1000 ರೂಪಾಯಿ ಆಗೈತೆ. ಇವಾಗ ಪರವಾಗಿಲ್ಲ, ಇನ್ನು ನೋಡ್ಬೇಕು ನಾಳೆ ಹೆಂಗೈತೆ ಅಂತ. ಚೆನ್ನಾಗಿದೆ, ಆದರೆ ಈ ಸತಿ ರಶ್ ಸ್ವಲ್ಪ ಕಮ್ಮಿ ಇದೆ. ಬೆಳಗ್ಗೆ ಜಾಸ್ತಿ ಇತ್ತು, ಬರೋಕ್ಕಾಗಿಲ್ಲ ಮಾರ್ಕೆಟಿಗೆ. ಮತ್ತು ಇವಾಗ ಪರವಾಗಿಲ್ಲ, ಕಮ್ಮಿ ಇದ್ದಾರೆ ಜನ. ಮಳೆ ಬಂದಿದ್ದು ಕಡಿಮೆ ಆಗಿದೆ. ಸರ್, ಇದು ಪಟಾಕಿ ಎಲ್ಲ ಮಾಡ್ತಾರಲ್ಲ, ನ್ಯಾಷನಲ್ ಕಾಲೇಜು, ಜಯನಗರ, ಇದು ಅವರೇ ಮೇಳೆ ಎಲ್ಲ ಮಾಡ್ತಾರೆ. ಅಂಥ ಕಡೆಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಮಳೆ ಬಂದಿರೋದ್ರಿಂದ ತುಂಬ ಗಲೀಜಿದೆ. ರೇಟು ನಾರ್ಮಲಾಗಿ ಜಾಸ್ತಿನೇ ಇದೆ. ಇಷ್ಟೊಂದು ತುಂಬ ಗಲೀಜಿದೆ. ಕ್ರೌಡ್ ತುಂಬ ಇದೆ, ತುಂಬ ಗಲೀಜು, ತುಂಬ ಕ್ರೌಡು. ಹೆಣ್ಮಕ್ಳೆಲ್ಲ ಬರೋಕ್ಕಾಗೋದಿಲ್ಲ. ತುಂಬ ಕಷ್ಟ ಇದೆ. ಇದನ್ನು ಅಲ್ಲಲ್ಲಿ ಒಂದು 4 ಕಡೆ ಈ ಥರ ವ್ಯವಸ್ಥೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಜನಗಳಿಗೆ. ಬರ್ತಾ ಇದ್ದೀವಿ, ಫುಲ್ ರಶ್ ಇದೆ ಒಳಗೆ ಅಂತೂ. ರೇಟ್ ಪರವಾಗಿಲ್ಲ, ಇವತ್ತು ಸುಮಾರಾಗಿದೆ. ಪ್ರತಿ ವರ್ಷಕ್ಕಿಂತ ಬಾರಿ ರೇಟ್ ಕಮ್ಮಿ ಆಗಿದೆ. ನಿನ್ನೆ ಮನೆಯೆಲ್ಲ ಜಾಸ್ತಿನೇ ಇತ್ತು. ಜನ ಒಂದು 4-5 ದಿವಸದಿಂದ ಬಂದು ಹೋಯ್ತಾ ಇದ್ರಲ್ಲ, ನಿನ್ನೆ ಮನೆಯೆಲ್ಲ ಜಾಸ್ತಿ ಇತ್ತು ಬೆಲೆ. ಇವತ್ತು ಮಾಮೂಲಿ ಇದೆ, ಪರವಾಗಿಲ್ಲ. ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಪರವಾಗಿಲ್ಲ, ಚೆನ್ನಾಗಿದೆ ಸರ್, ಅನುಕೂಲವಾಗಿ ಮಾಡಿದ್ದಾರೆ. ಶಾಪಿಂಗು ಮಾಮೂಲಿ ನಾವು ಹೂವು ಮಾರಲ್ವಾ, ಹೂವು ತಗೊಂಡು ಹೋಗ್ತಾ ಇದ್ದೀವಿ. ಒಬ್ಬರೇ ಬಂದಿದ್ದೀರಾ? ಒಬ್ಬರೇ. ಹೌದು, ಏನು ಮಾಡೋದು, ಬರಬೇಕಲ್ಲಪ್ಪ. ಅಷ್ಟೇ. ಚೆನ್ನಾಗಿದೆ ರೇಟ್ಗಳು? ಹೌದು, ರೈಟು ಜಾಸ್ತಿ, ತುಂಬ ರೈಟ್ ಇದೆ, ಏನು ತಗೊಳಕ್ಕಾಗಲ್ಲ. ಎಲ್ಲಿಂದ ಬಂದಿರೋ ನೀವು? ನಾವು ಪೀಣ್ಯದಿಂದ ಬಂದಿದ್ದೀವಿ. ಪೀಣ್ಯ. ವ್ಯವಸ್ಥೆ ಚೆನ್ನಾಗಿ ಮಾಡಿದಾರೆ ಇಲ್ಲಿ? ಏನು ಅಂತ ಇಲ್ಲಿ ಏನು ಮಾಡೋರಪ್ಪ, ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ತುಂಬ ಜನ ಮನೆಯವರೇ ಜಾಸ್ತಿ ಇವಾಗ. ಹೌದು, ಅದಕ್ಕೆ ನಮಗೂ ರೇಟ್ ಆಗಿದೆ. ಈ ಪಟ್ಟಿ ಹಿಂಗೆ ಜನ ಏನು ಮಲ್ಲಿಗೆ 1200, 1000 ಇದು ಕನಕಾಂಬರ ಬಂದು 3000. ಹೆಂಗಿನ ತಗೊಳ್ಳೋ ಸರ್, ತುಂಬ ರೇಟ್ ಆಗ್ಬಿಟ್ಟೈತೆ. ಶಾಪಿಂಗ್ ಏನಿಲ್ಲ, ಹೂವು ರೇಟು. ಕನಕಾಂಬರ ಒಂದು ಹಾರ 3000 ಹೇಳ್ತಾರೆ, ಮಲ್ಲಿಗೆ ಹಾರ ತುಂಬ ದುಬಾರಿ ಆಗಿದೆ. ಸಕ್ಕರೆ ಬೇರೆ ರೇಟು 20 ರೂಪಾಯಿ ಜಾಸ್ತಿ ಆಗಿದೆ. ಬಡವ್ರ ಪಾಪ ಏನು ಮಾಡ್ತಾರೆ? ಈ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಸರ್, ಪೂರ್ತಿ ಎಲ್ಲ ಮಳೆ ಬಂತಲ್ಲ, ಪಾಪ ತುಂಬ ಓಡಾಡೋಕ್ಕೆ ಜನಗೆ ಅನುಕೂಲ ಆಗಿಲ್ಲ. ಎಲ್ಲ ಕೆಸರುಗದ್ದೆ ಆಗಿದೆ. ನಾಟಿ ಮಾಡ್ಬೋದು. ಹೆಂಗೆ ಮಳೆ ಇಲ್ಲ ಅಂತಿರಲ್ಲ, ಈಗ ರಾಗಿ ಹಾಕ್ಬಿಟ್ರೆ ಎಲ್ಲ ಒಳ್ಳೆ ಬೆಳೆ ಆಗುತ್ತೆ ಮಾರ್ಕೆಟ್ ಒಳಗಡೆ. ಸಿಂಪಲ್ ಆಗಿ ಮಾಡೋದು, ನಾವೇನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿಲ್ಲ. 2 ಬ್ಯಾಗ್ ತಗೊಂಡಿದ್ದೀರಾ? ಇಲ್ಲ ಅಷ್ಟೊಂದು ಏನಿಲ್ಲ. ಫ್ರೂಟ್ಸು, ಹೂವು ಎಲ್ಲ ಅಷ್ಟೇ ಇರೋದು. ಒಂದು ಫೋಟೋ ಇಕ್ಬಿಟ್ಟು ಸಿಂಪಲ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ವಿ ಅಷ್ಟೇ. ಇದು ಕಾಸ್ಟ್ಲಿ ಎಲ್ಲ ಹೆಂಗಿದೆ ಅಮೌಂಟು? ಫುಲ್ಲು ಕಾಸ್ಟ್ಲಿ ಇದೆ ಅಣ್ಣ. ಮಾಮೂಲಿ ಟೈಮಲ್ಲಿ ಅಷ್ಟೊಂದು ಇರಲ್ಲ, ಹೆವಿ ಜಾಸ್ತಿ ರೇಟ್ ಹೇಳ್ತಾ ಇದ್ದಾರೆ. ಏನನ್ನು ಕೇಳೋಕ್ಕಾಗ್ತಾಯಿಲ್ಲ. ಅಷ್ಟೊಂದು ಒಂದನ್ನು ಕೇಳಿದ್ರೆ ಒಂದ್ರ ಮೇಲೆ ಮಿಂಚಿದೆ. ಒಂದು ಕಡೆ ಇರೋ ರೇಟ್ ಇನ್ನೊಂದು ಕಡೆ ಇಲ್ಲ, ಎಲ್ಲ ಇದೆ.